ಕೋಟಿ ಹಣ ಬೇಕಾದರೂ ಸಂಪಾದನೆ ಮಾಡಬಹುದು. ಆ ವೀಳ್ಯದೆಲೆಯ ತಂತ್ರವನ್ನು ನೀವು ಮನೆಯಲ್ಲಿ ಮಾಡಿಕೊಂಡಿದ್ದೆ ಆದಲ್ಲಿ ನಿಮ್ಮ ಜೀವನದಲ್ಲಿರುವಂತಹ ಈ ಸಕಲ ದೋಷಗಳು, ಹಣಕಾಸಿನ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಶಾಶ್ವತವಾಗಿ ಪರಿಹಾರ ಆಗುವುದು ಶತಸಿದ್ಧ. ಆ ವೀಳ್ಯದೆಲೆ ತಂತ್ರ ಯಾವುದು, ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೈ ಆಂಜನೇಯ ಅಂತ ಒಂದು ಕಮೆಂಟ್ ಹಾಕಿ. ಎಷ್ಟೋ ಹಣಕಾಸಿನ ಸಮಸ್ಯೆಗಳು 50% ಕಡಿಮೆ ಆಗೋಗುತ್ತೆ. ಮತ್ತು ನಾವು ಹಾಕುವ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ. ಮನುಷ್ಯನ ಜೀವನದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟ ಎಷ್ಟೋ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸುತ್ತಿರುತ್ತಾರೆ. ಬರಬೇಕಿದ್ದ ದುಡ್ಡು ಬಂದು ಕೈ ಸೇರುವುದಿಲ್ಲ. ಹಣಕಾಸಿನ ಸಮಸ್ಯೆಗಳು ದಿನದಿಂದ ದಿನಕ್ಕೆ ವಿಪರೀತವಾಗಿರುತ್ತೆ. ಮಕ್ಕಳಿಗೆ ಫೀಸ್ ಕಟ್ಟುವುದಕ್ಕೂ ಕೂಡ ದುಡ್ಡಿರುವುದಿಲ್ಲ. ಅಡ್ಮಿಷನ್ ಮಾಡಬೇಕು ಅನ್ಕೋತಿರ್ತೀರ, ಆಗ್ತಾ ಇರಲ್ಲ. ಸಾಲ ನೀಡುವವರಿಗೂ ಕೂಡ ಸಾಲ ತೀರಿಸೋದಕ್ಕೆ ನಿಮ್ಮ ಕೈಯಲ್ಲಾಗ್ತಾ ಇರಲ್ಲ. ಅಂಥವರು ನಾವು ತಿಳಿಸುವ ಹಾಗೆ ವೀಳ್ಯದೆಲೆಯಿಂದ ಈ ಪುಟ್ಟ ಪರಿಹಾರ ಮಾಡಿ ಸಾಕ್ಷಾತ್ ಆಂಜನೇಯ ಸ್ವಾಮಿಯೇ ಬಂದು ನಿಮ್ಮ ಎಲ್ಲ ಸಂಕಷ್ಟಗಳನ್ನು ಬಗೆಹರಿಸುತ್ತಾನೆ. ಆಂಜನೇಯ ಸ್ವಾಮಿಯನ್ನು ಭಕ್ತಿಯಿಂದ ನಡೆದು ಒಂದು ಸ್ವಚ್ಛವಾದ ವೀಳ್ಯದೆಲೆಯನ್ನು ತೆಗೆದುಕೊಂಡು ಅದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಚ್ಚಬೇಕು. ಕೊಬ್ಬರಿ ಎಣ್ಣೆಯನ್ನು ಹಚ್ಚಿದ ನಂತರ ಆಂಜನೇಯ ಸ್ವಾಮಿಗೆ ಅತ್ಯಂತ ಪ್ರಿಯವಾದ ಕೇಸರಿಯನ್ನು ತೆಗೆದುಕೊಂಡು ಮಧ್ಯಭಾಗದಲ್ಲಿ ₹1 ನಾಣ್ಯ ಎಷ್ಟು ಅಗಲ ಇರುತ್ತೋ ಅಷ್ಟು ಅಗಲಕ್ಕೂ ಅದನ್ನು ಹಚ್ಚಬೇಕು. 3 ಅರಿಶಿಣದ ಕೊಂಬನ್ನು ಜೊತೆಗೆ ಇಡಬೇಕು. ಅರಿಶಿಣದ ಕೊಂಬು ಶುಭದ ಸಂಕೇತ ಆಗಿರುತ್ತೆ. ಅರಿಶಿಣ ಕೊಂಬನ್ನು ವೀಳ್ಯದೆಲೆ ಮಧ್ಯಭಾಗದಲ್ಲಿಟ್ಟು ಅದನ್ನು ಸುರುಳಿಯ ಆಕಾರದಲ್ಲಿ ಸುತ್ತಿ ಕಪ್ಪು ದಾರದಲ್ಲಿ ಯಾವುದೇ ದೃಷ್ಟಿ ಆಗಬಾರದು ಅಂತ ಚೆನ್ನಾಗಿ ಸುತ್ತಿ ಗಂಟು ಹಾಕಬೇಕು. ಅದನ್ನು ತೆಗೆದುಕೊಂಡು ಮಂಗಳವಾರದ ದಿವಸ ಅಥವಾ ಶನಿವಾರದ ದಿವಸ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ 9 ಬಾರಿ ಪ್ರದಕ್ಷಿಣೆಯನ್ನು ಮಾಡಬೇಕು. 9 ಬಾರಿ ಪ್ರದಕ್ಷಿಣೆ ಹಾಕಿ ನಿಮ್ಮ ಕಷ್ಟಗಳೆಲ್ಲವೂ ಕಳೆದು ಹೋಗಲಿ ಅಂತ ಸಂಕಲ್ಪ ಮಾಡಬೇಕು. ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಅಡೆತಡೆಗಳಾಗಿದೆ. ಯಾವುದೇ ರೀತಿಯಿಂದಲೂ ದುಡ್ಡು ಅನ್ನುವುದು ಬರ್ತಾ ಇಲ್ಲ. ವ್ಯಾಪಾರದಲ್ಲಿ ಸಾಕಷ್ಟು ನಷ್ಟ ಆಗ್ತಾ ಇದೆ. ಎಲ್ಲವೂ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅಂತ ಭಕ್ತಿಯಿಂದ ಬೇಡಿಕೊಂಡು ನೀವು ಅದನ್ನು ಮನೆಗೆ ತಂದು ನಿಮ್ಮ ಮಲಗುವ ದಿಂಬಿನ ಕೆಳಗೆ ಅದನ್ನು ಇಟ್ಟು ರಾತ್ರಿ ಪೂರ್ತಿ ನಿದ್ರಿಸಬೇಕು. 3 ದಿವಸ ಈ ರೀತಿ ಮಾಡಬೇಕು. ಅಂದರೆ ಮಂಗಳವಾರ ಇದನ್ನು ಮಾಡ್ತಾ ಇದ್ದರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರದ ದಿವಸ ಅದನ್ನು ಬದಲಾವಣೆ ಮಾಡಬೇಕು. ಮತ್ತು ಶನಿವಾರ ಮಾಡ್ತಾ ಇದ್ದರೆ ಭಾನುವಾರ, ಸೋಮವಾರ, ಶನಿವಾರ, ಬುಧವಾರ ಇದನ್ನು ಬದಲಾವಣೆ ಮಾಡಬೇಕು. ಇದನ್ನು ಮಾಡ್ತಾ ಬನ್ನಿ, ಖಂಡಿತವಾಗಿಯೂ ನಿಮಗೆ ಹಣಕಾಸಿನ ಅಭಿವೃದ್ಧಿ ಅನ್ನುವುದು ಆಗುತ್ತೆ. ಕೆಲವರಿಗೆ 48 ದಿನದೊಳಗಡೆ ಆಗ್ಬೋದು, ಕೆಲವರಿಗೆ 28 ದಿನದಲ್ಲಾಗಬಹುದು, ಕೆಲವರಿಗೆ 108 ದಿನದಲ್ಲಾದರೆ, ಮತ್ತೆ ಕೆಲವರಿಗೆ ಆಂಜನೇಯ ಸ್ವಾಮಿ ಕೃಪೆಯಿಂದ 3 ದಿನದಲ್ಲಿ ನೀವು ಅಂದುಕೊಂಡ ಹಾಗೆ ಹಣಕಾಸಿನ ಸಮಸ್ಯೆಗಳು ಕಳೆದು ಅಭಿವೃದ್ಧಿಯಾಗುವ ಸಾಧ್ಯತೆ ಇರುತ್ತೆ. ಎಷ್ಟೇ ದೊಡ್ಡ ಮಟ್ಟದ ಸಾಲ ಮಾಡಿಕೊಂಡಿದ್ದರೂ ಕೂಡ ಸಂಪೂರ್ಣ ನಿವಾರಣೆ ಆಗುತ್ತೆ. ಮತ್ತೆ ಅದೇ ಸಾಲ ಮಾಡುವ ತಪ್ಪನ್ನು ಮಾಡಿಕೊಂಡು ಜೀವನವನ್ನು ಸಂಕಷ್ಟಕ್ಕೆ ಸಿಲುಕಿಕೊಳ್ಳಬೇಡಿ. ಆಂಜನೇಯ ಸ್ವಾಮಿ ಕೃಪೆಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅಂತ ಹೇಳುತ್ತಾ, ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ. ಸಂಪೂರ್ಣವಾದಂತಹ ಉಚಿತವಾದ ಪರಿಹಾರ ನಿಮ್ಮ ಬದುಕಿನಲ್ಲೇ ಆಗುತ್ತೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದಗಳು.